ಭುವನೇಶ್ವರರ ಜಯಂತ್ಯೋತ್ಸವ ಹಾಗೂ ಕಾರ್ತಿಕ ಮುಕ್ತಾಯ ಸಮಾರಂಭದಲ್ಲಿ ಪ್ರವಚನಕಾರರಾಗಿ ಆಗಮಿಸಿ ಸ್ಥಿತಪ್ರಜ್ಞೆಯ ಕುರಿತಾಗಿ ಅದ್ಭುತವಾಗಿ ತಮ್ಮ ವಾಗ್ಚರ್ಯನ್ನು ಮಂಡಿಸಿರ್ತಕ್ಕಂಥ ವೇದಬ್ರಹ್ಮ ಶ್ರೀ ಮೌನೇಶ್ವರ ಆಚಾರ್ಯ ಅವರಲ್ಲಿಯೂ ಕೂಡ ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮ ಪ್ರೀತಿಯ ಕರೆಗೆ ಒಗ್ಗಟ್ಟು ಬಂದಿರತಕ್ಕಂಥ ಬದಾಮಿಯ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಪ್ರಹ್ಲಾದ ರಕ್ಸಾಲಿ ಅವರೇ, ಕರಕಿಕಟ್ಟಿ ಗ್ರಾಮದ ಹಿರಿಯರು, ನಮ್ಮ ಶ್ರೀಮಠದ ಆಪ್ತರಾಗಿರ್ತಕ್ಕಂಥ ಶ್ರೀ ಹನುಮಂತಗೌಡ ಗೌಡರವರಲ್ಲಿ, ಸಂಗೀತ ಸುಧೆಯಲ್ಲಿ ನೀಡಿರ್ತಕ್ಕಂಥ ಬಸಣ್ಣ ಕುಪ್ಪಸ್ತವರೇ, ಹೂಗಾರವರೇ, ಮಲ್ಲಣ್ಣ ಚಿಕ್ಕನೂರವರೇ, ಇಲ್ಲಿ ತುಂಬೂರುದಯದಿಂದ ಬಾಯಿಗಳಾದಂಥ ಅವರಿವರಲ್ಲದೆ ಎಲ್ಲ ತಂದೆ ತಾಯಿಯಂದರೆ, ಹಿರಿಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಪವಿತ್ರ ಅಂತರಾತ್ಮಕ್ಕೆ ಶರಣಾರ್ಥಿಗೆ. ಒಂದು ಕ್ಷಣ ಹೆಂಗಂತಂದ್ರೆ ಗುಡುಗು ಮಿಂಚು ಬಂದು ನಿಂತಂಗಾಯ್ತಿ. ಮೌನೇಶ್ವರ ಆಚಾರ್ಯರ ಪ್ರವಚನ ಅಂತಂದರೆ ಅದು ಗುಡುಗು ಮಿಂಚು ಏಕಕಾಲಕ್ಕೆ ಹೆಂಗೆ ಆಕತಿ ಹಂಗೆ ಅವ್ರ ಪ್ರವಚನ ಐತಿ. ಭಾಳ ಒಳ್ಳೆಯ ವೇದ ಪಂಡಿತರು 5 ವರ್ಷಗಳ ಕಾಲ ಉಡುಪಿಯಲ್ಲಿ ವೇದ ಸಂಸ್ಕೃತಿ ಅಧ್ಯಯನವನ್ನು ಮಾಡಿ ಈಗ ನಮ್ಮ ನಾಡಿನಲ್ಲಿ ಅನೇಕ ವಿದ್ವತ್ವತ್ತಾಗಿ ಕಾರ್ಯಕ್ರಮಗಳನ್ನು, ಪೌರೋಹಿತ್ಯವನ್ನು ನಡೆಸಿಕೊಂಡು ನಾಡಿನುದ್ದಕ್ಕೂ ಸಮಾಜದ ಪ್ರಗತಿಪರ ಚಿಂತನೆ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ನಿರಂತರವಾಗಿ ಸನಾತನ ಧರ್ಮದ ಬಗ್ಗೆ ಅಪಾರವಾದಂಥ ಅಭಿಮಾನವನ್ನು ಇಟ್ಟುಕೊಂಡು ನಾಡಿನೆಲ್ಲೆಡೆ ತಮ್ಮದೇ ಆಗಿರ್ತಕ್ಕಂಥ ಸಂಚಾರವನ್ನು ಮಾಡಿ ಅನೇಕ ಕಡೆ ಉಪನ್ಯಾಸಗಳನ್ನು, ಪ್ರವಚನಗಳನ್ನು ನೀಡ್ತಾ ಇದ್ದಾರೆ, ಜಾಗೃತಿಯನ್ನು ಗೊಳಿಸ್ತಾ ಇದ್ದಾರೆ. ಅಂಥವರು ಇವತ್ತಿನ ನಮ್ಮ ಪ್ರೀತಿಯ ಕರೆಗೆ ಒಗ್ಗಟ್ಟು ಪ್ರವಚನ ನೀಡಿದ್ದು ನಿಮ್ಮೆಲ್ಲರ ಸುದೈವ ಅಂತ ನಾನು ಭಾವಿಸ್ತೀನಿ. ಸ್ಥಿತಪ್ರಜ್ಞೆ ಅಂತಂದರೆ ಅದೇನು ಭಾಳಷ್ಟು ಶಾಸ್ತ್ರವತ್ತಾಗಿ ನಾವೇನು ಹೋಗಬೇಕಾಗಿಲ್ಲ, ಭಾಳಷ್ಟು ಡೀಪಾಗಿ ಏನು ಹೋಗೋದು ಬೇಡ. ನಾನು ಸುಮ್ಮನೆ ಸಿಂಪಲ್ಲಾಗಿ ಹೇಳಿಬಿಡ್ತೀನಿ ನಿಮಗೆ. ಸ್ಥಿತಪ್ರಜ್ಞೆ ಅಂತಂದರೆ ಒಂದು ಕಡೆ ಸಂಸ್ಕೃತದಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ, ಮನಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೇಹೋ. ಅಂದರೆ ನೀವು ಒಂದು ಯಾವುದಾದ್ರೂ ಸ್ಥಿತಿಗೆ ಅಥವಾ ಒಂದು ಘಟನೆಗೆ ಕಾರಣ ಆಗಬೇಕಾಗಿತ್ತು ಅಂದರೆ ಅದಕ್ಕೆ ಮೂಲ ಕಾರಣ ನಿಮ್ಮ ಮನಸ್ಸು ಅಂತ ಹೇಳ್ತಾರೆ. ಮನಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೇಹೋ. ಒಬ್ಬ ಮನುಷ್ಯ ದುಃಖಕ್ಕೆ ಕಾರಣ ಆಗಬೇಕಾಗಿತ್ತು ಅಂದರೂ ಸಹಿತ ನಿಮ್ಮ ಮನಸ್ಸೇ ಕಾರಣ. ಒಬ್ಬ ಮನುಷ್ಯ ಸಂತೋಷಕ್ಕೆ ಕಾರಣ ಆಗಬೇಕಾಗಿದ್ದರೂ ಕೂಡ ಅದಕ್ಕೆ ನಿಮ್ಮ ಮನಸ್ಸೇ ಕಾರಣ. ಮನಸ್ಸನ್ನು ಹೊರತುಪಡಿಸಿ ಈ ಜಗತ್ತಿಲ್ಲ, ಮನಸ್ಸನ್ನು ಹೊರತುಪಡಿಸಿ ಈ ಸ್ಥಿತಿ ಇಲ್ಲ. ಮನಸ್ಸಿನಿಂದಲೇ ಎಲ್ಲವೂ ಉಂಟಾಗ್ತದೆ. ಅದಕ್ಕೆ ಈ ಸ್ಥಿತಪ್ರಜ್ಞೆ ಅಂತಂದರೆ ಒಂದು ಸಣ್ಣ ಘಟನೆಯನ್ನು ಹೇಳಿಬಿಡ್ತೀನಿ ನಿಮಗೆ. ಈ ಉಡುಪಿಯ ಭಾಗದಲ್ಲಿ ಒಬ್ಬರು ದೇವರು ನರಸಿಂಹಶಾಸ್ತ್ರಿಗಳು ಅಂತಿದ್ರು. ಬಹುತೇಕ ಅವ್ರದ್ದೆಲ್ಲ ಕೇಳಿರ್ಬೇಕು ನೀವು. ಭಾಳ ದೊಡ್ಡ ವಿದ್ವಾಂಸರು ಅವರು. ಬಹುಶಃ ಭಗವದ್ಗೀತೆಯ ಬಗ್ಗೆ ಪ್ರವಚನವನ್ನು ಮಾಡಕತ್ತಿದ್ರು ಅಂತಂದರೆ ಸಾವಿರ ಜನ ಅದನ್ನು ನಿಶ್ಶಬ್ದವಾಗಿ ಕೂತ್ಕೊಂಡು ಕೇಳ್ತಿದ್ರು. ಅಂಥ ಒಬ್ಬ ಮಹಾನ್ ವಿದ್ವತ್ಪೂರ್ಣವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಅವರಿಗೆ ಒಮ್ಮೆ ಉಡುಪಿಯ ಕೃಷ್ಣ ಮಠದಿಂದ ಆಹ್ವಾನ ಬರ್ತದೆ, ನೀವು ನಮ್ಮ ದೇವಸ್ಥಾನದಲ್ಲಿ ಕೃಷ್ಣ ಮಠದಲ್ಲಿ ಭಗವದ್ಗೀತೆಯ ಸ್ಥಿತಪ್ರಜ್ಞೆಯ ಕುರಿತಾಗಿ ಉಪನ್ಯಾಸವನ್ನು ನೀಡಬೇಕು ಅಂತ. ಒಬ್ಬ ಮನುಷ್ಯ ಯಾವುದೇ ಒಂದು ಘಟನೆಯ ಕುರಿತಾಗಿ ಪ್ರವಚನವನ್ನು ನೀಡ್ತಾನೆ ಅಂತಂದರೆ ಅದನ್ನು ಹೇಳೋದಷ್ಟೇ ಅಲ್ಲ, ಅದನ್ನು ಅನುಭವಿಸಿರಬೇಕು, ಅದರಂತೆ ನಡೆದಿರಬೇಕು ಅವನು. ಅವರಿಗೆ ಆ ಸ್ಥಿತಪ್ರಜ್ಞೆಯ ಕುರಿತಾಗಿ ಪ್ರವಚನ ಮಾಡಲಿಕ್ಕೆ ಇನ್ನೇನು ಹೋಗಬೇಕು ಅನ್ನೋಂಥ ಸಂದರ್ಭದಲ್ಲಿ ಯಾರೋ ಒಬ್ಬರು
ಲೆಟರ್ ತಂದು ಕೊಡ್ತಾರೆ ಅವ್ರಿಗೆ, ಸ್ಪೀಡ್ ಲೆಟರ್ ತಂದು ಕೊಡ್ತಾರೆ ಅವ್ರಿಗೆ. ಏನಂತ ಕರಿತೀರ ಅದಕ್ಕೆ ನೀವು? ಎಮರ್ಜೆನ್ಸಿ ಅಂತ ಏನೋ ಲೆಟ್ರ್ ಬರ್ತಿತ್ತಲ್ಲ, ಆ ಲೆಟರ್ ತಂದು ಕೊಡ್ತಾರೆ. ಆಗಲೇ ತಕ್ಷಣ ಆ ಲೆಟ್ರ್ ಓದೋರು ಏನು ಮಾಡ್ತಾರೆ ಅಂದ್ರೆ ಮಡಚಿ ತಮ್ಮ ಬ್ಯಾಗ್ನೊಳಗೆ ಇಟ್ಕೊಳ್ತಾರೆ ಅವರು. ಆ ಲೆಟ್ರ್ ಓದಿದ ನಂತರ ಅವ್ರ ಪ್ರತಿಕ್ರಿಯೆ ಹೆಂಗಿರ್ತೈತೆ ಅಂತಂದ್ರೆ, ನಿಧಾನವಾಗಿ ಹೋಗ್ತಿದ್ದವರು ಬೇಗ ಬೇಗ ನಡಿ, ನಾನು ಲಘುನ ಮುಗಿಸಿ ಕಾರ್ಯಕ್ರಮ ಮುಗಿಸಿ ನಾನು ಮತ್ತೆ ಬೆಂಗಳೂರಿಗೆ ಹೋಗಬೇಕು ಅಂಥೇಳಿ ಅಲ್ಲಿ ವ್ಯವಸ್ಥಾಪಕರಿಗೆ ನೀವು ಹೆಂಗಾರ ಮಾಡಿ ನನ್ನನ್ನು ಕಡೂರಿಗೆ ರೈಲ್ವೆ ಸ್ಟೇಷನ್ನಿಗೆ ಬಿಡಬೇಕು, ನಾನು ಅಲ್ಲಿಂದ ಟ್ರೈನ್ ಇದೆ ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಅವಾಗ ಅವ್ರು ಒಪ್ಕೊಳ್ತಾರೆ. ಒಪ್ಕೊಂಡ್ಮೇಲೆ ಆ ಪ್ರವಚನ ಹೆಂಗಿತ್ತು ಅಂತಂದರೆ, ಇಡೀ ಏನು ನೆರೆದಿರುವಂತಹ ಜನ ಕಣ್ಣಂಚಿನಲ್ಲಿ ನೀರು ಬರ್ತೈತಿ, ಅಷ್ಟೊಂದು ಅದ್ಭುತವಾಗಿ ಸ್ಥಿತಪ್ರಜ್ಞೆಯ ಕುರಿತಾಗಿ ಪ್ರವಚನವನ್ನು ನೀಡ್ತಾರೆ. ಅಲ್ಲಿಂದ ಪ್ರವಚನವನ್ನು ಮುಗಿಸಿ ದೌಡಾಯಿಸಿ ಅವರು ಏನು ಮಾಡ್ತಾರೆ, ತಮ್ಮ ಮಡದಿಯನ್ನು ತಮ್ಮ ಗೆಳೆಯರನ್ನು ಕರ್ಕೊಂಡು ಕಡೂರಿಗೆ ಕಾರ್ನಲ್ಲಿ ಹೋಗ್ತಾರೆ. ಹೀಗೆ ರೈಲ್ವೆ ಸ್ಟೇಷನ್ನಲ್ಲಿ ರೈಲ್ವೆಯಲ್ಲಿ ಕೂತ್ಕೊಂಡಂಥ ಸಂದರ್ಭದಲ್ಲಿ ತಮ್ಮ ಪತ್ನಿಯನ್ನು ಕೇಳ್ತಾರೆ ಅವರಿಗೆ, ಅಲ್ಲ ನಾನು ಇಷ್ಟು ದಿನ ಪ್ರವಚನ ಮಾಡಿದ್ದೆ, ಈ ಪ್ರವಚನ ಹೆಂಗಿತ್ತು? ಆವಾಗ ಅವರ ಹೆಂಡತಿ ಹೇಳ್ತಾಳೆ, ಹೌದು ನಾನು ಕೂಡ ಎಲ್ಲ ಪ್ರವಚನವನ್ನು ನಿಮ್ಮನ್ನು ಕೇಳಿದ್ದೀನಿ, ಆದರೆ ಇವತ್ತಿನ ಪ್ರವಚನ ಹೆಂಗಿತ್ತು ಅಂತಂದರೆ ಎಲ್ಲರ ಕಣ್ಣಂಚಲ್ಲಿ ನೀರು ಬರೆಸುವಂತಹ ಪ್ರವಚನ ಇವತ್ತಿಂದ ಆಗಿತ್ತು, ಯಾಕೆ ಹಿಂಗೆ ಬದಲಾಯಿತು ಅಂತ ಕೇಳಿದಾಗ ಅವಾಗ ಅವ್ರು ಹೇಳ್ತಾರೆ, ಯಾವುದೇ ಒಬ್ಬ ವ್ಯಕ್ತಿ ಪ್ರವಚನವನ್ನು ಮಾಡೋಕ್ಕಿಂತ ಪೂರ್ವದಲ್ಲಿ ಆ ಘಟನೆಯನ್ನು ಅನುಭವಿಸಿದ್ದ ಅಂತಂದರೆ ಆ ಪ್ರವಚನಗಳು ಕೂಡ ಅಷ್ಟೊಂದು ಅದ್ಭುತವಾಗಿ ನೆರವೇರ್ತಾವೆ ಅಂತ ಹೇಳ್ತಾರೆ. ಆ ಲೆಟ್ರ್ ಏನು ಬಂದಿತ್ತಲ್ಲ, ಲೆಟ್ರ್ ಬಗ್ಗೆ ಅವರು ತಮ್ಮ ಹೆಂಡತಿ ಅಂತ ಹೇಳೋದಿಲ್ಲ. ಮುಂದೆ ಅವರ ಸ್ನೇಹಿತನ ಹತ್ರ ಎಲ್ಲ ಏನು ಲೆಟ್ರು ಅಂತಂದರೆ ನಿಮ್ಗೆ ಹೇಳ್ತೀನಿ, ಬೆಂಗಳೂರಿಗೆ ಹೋಗ್ತಾರೆ ಅವರು, ಆ ಲೆಟ್ರ್ ಬಗ್ಗೆ ಅವ್ರ ಸ್ನೇಹಿತನ ಹತ್ರ ಹಂಚ್ಕೊಳ್ತಾರೆ. ಏನು ಲೆಟ್ರಲ್ಲಿ ಏನಿತ್ತು ಅಂತಂದರೆ, ಅವ್ರಿಗಿರ್ತಕ್ಕಂಥ ಒಬ್ಬನೇ ಒಬ್ಬ ಮಗ ತೀರು ಹೋಗಿರ್ತಾನೆ. ನಿಮಗೇನಾರ ಲೆಟ್ರ್ ಬಂದಿತ್ತಂದ್ರೆ ಏನು ಮಾಡ್ತಿದ್ರಿ? ಎಲ್ಲಿ ಪ್ರವಚನವು ಮಾರಾಯ, ಎಲ್ಲಿ ಕಾರ್ಯಕ್ರಮ ನಡೆಯತ್ತಾಗ ಹೋದ್ರೆ ಸಾಕಾಗೈತೆ, ಅಲ್ಲಿ ಹೋಗೋದು ನಡಿ. ಈ ಘಟನೆ ಹೇಳ್ತೀನಿ ಈ ಸದ್ಯಕ್ಕೆ ನಿಮಗೆ. ಇವತ್ತಿಬ್ಬರು ಗೆಸ್ಟ್ ಬಂದಿದ್ರು ನಮ್ಮ ಕಾರ್ಯಕ್ರಮಕ್ಕೆ, ಒಬ್ಬರು ಬರಬೇಕಾಗಿತ್ತು, ಹರ್ತಿಯವ್ರು ಬಂದಿದ್ರು. ಅವರು ಬಂದವರು ವಾಪಸ್ ಹೋದ್ರು. ಅವರು ಯಾಕಂತಂದರೆ ಎಮರ್ಜೆನ್ಸಿ ಕಾಲ್ ಬಂತವರಿಗೆ, ಅವ್ರ ತಾಯಿಯವ್ರಿಗೆ ಸೀರಿಯಸ್ ಆಗೈತೆ ಅಂಥೇಳಿ ಬಂದವರು ದರ್ಶನ ಮಾಡಿ ಹೋದರು. ಅಂದರೆ ಯಾಕೆ ದೇವರು ನರಸಿಂಹಶಾಸ್ತ್ರಿಯವರು ಅಷ್ಟು ಪ್ರವಚನವನ್ನು ಅದ್ಭುತವಾಗಿ ಕೊಟ್ಟರು ಅಂತಂದರೆ ಸ್ಥಿತಪ್ರಜ್ಞೆ ಅವರಲ್ಲಿತ್ತು. ಅದಕ್ಕಾಗಿಯೇ ಆ ಕಾರ್ಯಕ್ರಮ ಅಷ್ಟು ಅದ್ಭುತವಾಗಿ ಆ ಪ್ರವಚನ ನಡೆಯಿತು. ಮನುಷ್ಯನಿಗೆ ಸ್ಥಿತಪ್ರಜ್ಞೆಗಳು ಎಲ್ಲ ಕಾಲಕ್ಕೂ ಅತ್ಯಂತ ಅವಶ್ಯಕ. ದುಃಖ ಬಂದಾಗ ನಾನು ದುಃಖಿತನಾದೆ ಅಂತ ಭಗವಂತನಲ್ಲಿ ಹೇಳ್ಕೊಳ್ಳೋದು ಬೇಡ. ಇವತ್ತು ಸಂತೋಷ ಬಂದೈತೆ ಅಂದರೆ ನನಗೆ ಸಂತೋಷ ಕೊಟ್ಟುಬಿಟ್ಟ ಅಂತ ನಾವು ಹಿಗ್ಗೋದು ಬೇಡ. ಎಲ್ಲ ಸಂದರ್ಭದಲ್ಲೂ ಸಂತೋಷ ಕೊಟ್ಟಿದ್ದು ಅವನೇ, ದುಃಖ ಕೊಟ್ಟಿದ್ದು ಅವನೇ. ಯಾರು ಕೊಟ್ಟರು? ದುಃಖ ಯಾರು ಕೊಟ್ಟರು? ಭಗವಂತ ಕೊಟ್ಟ. ಸಂತೋಷ ಯಾರು ಕೊಟ್ಟರು? ಭಗವಂತ ಕೊಟ್ಟ. ಮತ್ತು ಕೊಟ್ಟಿದ್ದು ಅವನೇ, ತಗೊಳ್ಳೋನು ಅವನೇ. ಮತ್ತು ಇಲ್ಲಿ ಏನು ನಮ್ಮ ಕರ್ತವ್ಯ ಆದರೂ ಏನು? ಸುಮ್ಮನಿರೋದು. ಅದಕ್ಕೆ ಎಲ್ಲ ಆಯಾಮಗಳಲ್ಲೂ ಸಹಿತ ಮನುಷ್ಯ ಮನಸ್ಸನ್ನು ಸ್ಥಿತಿಯಲ್ಲಿ ಇಟ್ಕೊಂಡಾಗ ಮಾತ್ರ ಈ ಜಗತ್ತನ್ನು ನಿರರ್ಗಳವಾಗಿ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ದೇವರ ನರಸಿಂಹಶಾಸ್ತ್ರಿಗಳು ಕೂಡ ಮಾಡಿದ್ದು ಅದನ್ನೇ. ಇವತ್ತು ನನಗೆ ಲೆಟ್ರ್ ಬಂದೈತಿ ಅಂತ ಏನಾದರೂ ನಾನು ಆ ಪ್ರವಚನವನ್ನು ಕ್ಯಾನ್ಸಲ್ ಮಾಡಿದ್ದೆ ಅಂತಂದರೆ ಎಷ್ಟೋ ಜನ ಭಕ್ತರು ನಿರಾಶೆ ಆಗ್ತಿದ್ರು. ಹಾಗಾಗಿ ಭಗವಂತ ಕೊಟ್ಟಿದ್ದ, ಅವನು ನಾನು ಬಂದ ನಂತರದ ಮೇಲೆ ನನ್ನ ಮಗ ಭೂಮಿಗೆ ಬಂದ, ಕೊಟ್ಟಿದ್ದನ್ನು ಕಿತ್ಕೊಂಡ, ಇಲ್ಲಿ ಕೇಳಲಿಕ್ಕೆ ನನಗೆ ಹಕ್ಕಿಲ್ಲ ಅಂತೇಳಿ ಆ ಸ್ಥಿತಿಯನ್ನು ಅವರು ಆ ಪ್ರವಚನದಲ್ಲಿ ವರ್ಣಿಸ್ತಾರೆ. ಅದಕ್ಕೆ ಮನುಷ್ಯನಿಗೆ ದುಃಖ ಬರಬೇಕಾಗಿತ್ತು ಅಂದರೆ ಮನಸ್ಸೇ ಕಾರಣ, ಮನುಷ್ಯನಿಗೆ ಸಂತೋಷ ಬರಬೇಕಾಗಿತ್ತು ಅಂತಂದರೆ ಮನಸ್ಸೇ ಕಾರಣ. ಅದಕ್ಕೆ ನಾವು ಸಂತೋಷಕ್ಕೆ ಮನಸ್ಸನ್ನು ಹಿಗ್ಗಿಸ್ಕೊಳ್ಳೋದು ಬೇಡ, ದುಃಖಕ್ಕೆ ಮನಸ್ಸನ್ನು ಭಗ್ನ ಮಾಡಿಕೊಳ್ಳೋದು ಬೇಡ, ಕುಗ್ಗಿಸ್ಕೊಳ್ಳೋದು ಬೇಡ. ಎಲ್ಲ ಆಯಾಮಗಳಲ್ಲೂ ಭಗವಂತ ಏನು ಕೊಟ್ಟಾನ ಆ ಸ್ಥಿತಿಯೊಳಗೆ ಇದ್ದು ಬಿಟ್ರಿ ಅಂತಂದರೆ ಈ ಜಗತ್ತಿನಲ್ಲಿ ನಾವೇ ಭಗವಂತ, ಮತ್ತೊಬ್ಬ ಭಗವಂತ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನುವಂಥ ಮಾತುಗಳು ಹೇಳ್ತಾರೆ. ಭಾಳಷ್ಟು ಒಳ್ಳೆಯ ಕಾರ್ಯಕ್ರಮದಲ್ಲಿ ನೀವೆಲ್ಲ ಇದ್ದೀರಿ. ಸ್ಥಿತಪ್ರಜ್ಞೆಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ನಿಮ್ಮ ಜೀವನ ಭಾಳಷ್ಟು ಚೆನ್ನಾಗಿರ್ತದೆ ಅನ್ನುವಂಥ ಮಾತುಗಳು ಹೇಳ್ತಾ ನಮ್ಮ ಪ್ರೀತಿಯ ಕರೆಗೆ ಒಟ್ಟು ಬಂದಿರತಕ್ಕಂಥ ನಮ್ಮ ಆಚಾರ್ಯರವರಲ್ಲಿ, ನಮ್ಮ ಏನು ಶ್ರೀಮಠದ ಸದ್ಭಕ್ತರಾಗಿರ್ತಕ್ಕ ಪ್ರಹ್ಲಾದರವರಲ್ಲಿ, ನಮ್ಮ ಹನುಮಂತಗೌಡರಲ್ಲಿ ವಂದಿಸಿ ನನ್ನೆರಡು ಮಾತುಗಳನ್ನ
ಅಂತ ಅನ್ಸುತ್ತೆ.